ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಶ್ಮಿ ವಿನಯ್ಸ್ ಯೂಟ್ಯೂಬ್ ಚಾನೆಲ್. ಸೊ ನನ್ನ ವ್ಲಾಗ್ಸ್ ಬಂದುಬಿಟ್ಟು ಕನ್ನಡ ಮತ್ತು ತೆಲುಗುನಲ್ಲಿ ಇರುತ್ತೆ. ನನ್ನ ಮೆಜಾರಿಟಿ ವ್ಯೂವರ್ಸು ಯಾವ ಭಾಷೆ ಅಂತ ನನಗಿನ್ನೂ ಸರಿಯಾಗಿ ಗೊತ್ತಿಲ್ಲ, ಯಾಕಂದರೆ ಇದೇ ನನ್ನ ಫಸ್ಟ್ ವ್ಲಾಗು. ಸೊ ನೀವೇ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಬಿಡಿ. ಇಲ್ಲಿ ನೋಡಿ, ನಮ್ಮ ಹಸ್ಬೆಂಡು ಕೆಲಸ ಮಾಡ್ತಾರೆ, ಕೂತ್ಕೊಂಡು ಕೆಲ್ಸಕ್ಕೆ ಹೋಗಿ ಬಂದು ಕೂಡ ಕೆಲಸ ಮಾಡ್ತಾರೆ. ಅಷ್ಟೊಂದು ಬ್ಯುಸಿ, ಟೈಮೇ ಇಲ್ಲ ಅವ್ರಿಗೆ. ಅಪ್ಪು, ಕೆಲ್ಸಕ್ಕೆ ಹೋಗಿ ಬಂದಲ್ಲ, ಮತ್ತೆ ಏನು ಕೆಲಸ ಮಾಡ್ತಿದ್ಯಾ? ಎಷ್ಟು ಕೆಲಸ ಮಾಡ್ತೀಯೇ? ಎಷ್ಟು ಕೆಲಸ ಮಾಡಿದ್ರೂ ಅಷ್ಟೇ. ಆಯ್ತಪ್ಪ, ನಿಷ್ಠೆಯಿಂದ ಶ್ರದ್ಧೆಯಿಂದ ಕೆಲಸ ಮಾಡುವಂಥ ಎಂಪ್ಲಾಯ್. ನೋಡಿ ಈ ಮೂತಿನ ಒಂದ್ಸತಿ ಎಲ್ಲಿ ತೋರ್ಸಪ್ಪು. ನಿಷ್ಠೆಯಿಂದ ಕೆಲಸ ಮಾಡುವ ಮೂತಿ ನೋಡ್ಕೊಳ್ಳಿ. ಅಲ್ಲಿ ಮಾತ್ರ ಟಿ ವಿ ಪಾಡಿಗೆ ಟಿ ವಿ ಹೋಗ್ತಾನೇ ಇದೆ, ನಡೀತಾನೇ ಇದೆ. ಯಾರು ನೋಡೋರಿಲ್ಲ, ಸುಮ್ಮನೆ ಹಾಕೋದು ಟಿ ವಿ ಇದೆ ಅಂತ ಅಷ್ಟೇ. ನೋಡೋಕ್ಕೆ ಯಾರಿಗೂ ಪುರ್ಸೋತಿಲ್ಲ. ಅಪ್ಪು, ಬೋರ್ ಹೊಡಿತಾ ಇದೆ, ಎಲ್ಗಾದ್ರೂ ಕರ್ಕೊಂಡೋಗಿ. ಹೋಗಿ ಬಂದಿದ್ದಲ್ಲ, ಎಲ್ಲಿಗೆ ಹೋಗಿ ಬಂದೆ? ಆಫೀಸ್ಗೆ ಹೋಗಿ ಬಂದ್ಬಿಟ್ಟು ಸುತ್ತಾಡ್ಕೊಂಡು ಹೋಗಿ ಬಂದಿದ್ದಂತೆ. ಯಾವತ್ತಾದರೂ ಔಟ್ ಆಫ್ ಬ್ಯಾಂಗ್ಳೂರ್ ಕರ್ಕೊಂಡೋಗಿದ್ದೆ ನನ್ನ. 3 ವರ್ಷದ ಹಿಂದೆ ಒಂದು ಮುರುಡೇಶ್ವರ ಟ್ರಿಪ್ ಹಾಕ್ಬಿಟ್ಟು 3 ವರ್ಷಕ್ಕೆ ಹೋದ್ರೂ ಕರ್ಕೊಂಡೋಗಿತ್ತ. ನೋಡು, ಯಾವಾಗ ಕರ್ಕೊಂಡು ಹೋಗ್ತೀಯಾ? ನಾಳೆ ಕರ್ಕೊಂಡು ಹೋಗ್ತಿದ್ವಾ? ಎಲ್ಲಿಗೆ? ಜೀವಮ್ಮಗ. ಏಯ್, ಸರಿಯಾಗಿ ಹೇಳು. ಎಲ್ಲಾದ್ರೂ ಟ್ರಿಪ್ ಕರ್ಕೊಂಡು ಹೋಗಬೇಕು, ಬೀಚಿಗೆ ಕರ್ಕೊಂಡು ಹೋಗಬೇಕು. ಬೀಚ್ ವಿಜಯ ಹತ್ರ ಹೋಗೋಣ ನಡಿ, ಹೆಂಗೋ ಬೀಚ್ ಐತೆ, ಅವ್ರು ಇಟ್ಕೊಂಡ್ಬರ್ಬೋದು. ಏಯ್, ನಾನು ಏನು ಕೇಳಿದ್ರೆ ಏನು ಹೇಳ್ತೀವಿ? ಸರಿ ಹೇಳು. ತಮಿಳ್ನಾಡಿಗೆ ಹೋಗೋಣ. ತಮಿಳ್ನಾಡು ಬೇಡ, ನಂಗೆ ತಮಿಳ್ ಬರಲ್ಲ, ನಂಗೆ ಕನ್ನಡದವಳು. ಕನ್ನಡದಲ್ಲಾದ್ರೆ ನಡಿ, ಮತ್ತೆ ಇದಕ್ಕೆ ಹೋಗೋಣ. ಯಾವುದಕ್ಕೆ? ಕುಂದಾಪುರಕ್ಕೆ. ಕುಂದಾಪುರದಲ್ಲಿ ಏನಿದೆ? ಬೀಚು. ಓಕೆ. ಕುಂದಾಪುರ ಮೀನು. ಆಮೇಲೆ ನೀನು ವೆಜಿಟೇರಿಯನಾ ನಾನ್ ವೆಜಿಟೇರಿಯನಾ? ವೆಜಿಟೇರಿಯನ್. ಮತ್ತು ಮೀನು ಯಾಕೆ ಹೇಳ್ತಾ ಇದೆಯಾ? ಕುಂದಾಪುರದಲ್ಲಿ ಮೀನು ಸಿಗ್ತದೆ. ಮೀನು ನೀನು ತಿಂತೀಯಾ? ನಾನು ತಿನ್ನಲ್ಲ, ನೀನು ತಿನ್ನಿಸ್ತೀನಿ. ನಾನು ತಿನ್ನಲ್ಲ, ನಾನು ವೆಜಿಟೇರಿಯನ್, ಸಸ್ಯಾಹಾರಿ. ನಾನು ವೆಜಿಟೇರಿಯನ್ ಅಲ್ಲ ಅಂತಲ್ಲ, ನಾನು ವೆಜಿಟೇರಿಯನ್. ಯಾರು ಹೇಳಿರೋದು? ಯಾರು ಹೇಳಿದ್ದು? ನಿಮ್ಮಮ್ಮನೇ ಹೇಳಿರೋದು. ನಮ್ಮಮ್ಮನೇ ವೆಜಿಟೇರಿಯನು. ನಿಮ್ಮಮ್ಮನ ತಿಂದಿದ್ರು ಅಂತ. ನಮ್ಮಮ್ಮನೂ ವೆಜಿಟೇರಿಯನ್, ನಮ್ಮಪ್ಪನೂ ವೆಜಿಟೇರಿಯನು. ಅಮ್ಮ ಅಪ್ಪ ವೆಜಿಟೇರಿಯನ್ ಆದರೆ ನಾವು ಕೂಡ ವೆಜಿಟೇರಿಯನ್ನೇ ಆಗ್ತೀವಲ್ಲ. ಅಪ್ಪು, ನಿಂದು ವಿಡಿಯೋ ತೆಗೆದ್ರೆ ಮಾತ್ರ ಕ್ಲಿಯರಾಗಿ ಬರುತ್ತೆ, ನಾನು ತೆಗೆದ್ರೆ ಮಾತ್ರ ಬ್ಲರಾಗಿ ಬರುತ್ತೆ. ಯಾಕೆ ವಿನಯ? ಓಯ್ ಅಪ್ಪು, ಮನೆಗೆ ಬಂದ್ರೆ ನೀನು ಕೆಲಸ ಮಾಡ್ಕೊಂಡೇ ಇರ್ತೀಯ, ಏನು ಮಾತಾಡೋದಿಲ್ಲ, ಸುಮ್ಮನೆ ಆ ಟಿ ವಿ ಹಾಕ್ಬಿಡ್ತೀಯ. ಬೇಜಾರಾಗುತ್ತೆ, ಯಾರೂ ಮಾತಾಡೋಕ್ಕಿಲ್ಲ, ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ. ಯಾಕೆ ಇಷ್ಟೊಂದು ಸೈಲೆನ್ಸು? ವಿನಯ್ ಬಾಬು, ಅಲ್ಲಿ ನೋಡು, ಏಮನ್ನ ಮಾట్లాಡು ವಿನಯ್ ಬಾಬು. ಚಂದ ಮಾತಾಡು. ಏನು ಮಾಡ್ತಾ ಇದೆಯಲ್ಲಿ? ವೈಫ್ ಇಲ್ಲಿ ಪಕ್ಕದಲ್ಲೇ ಕೂತಿದ್ದಾಳೆ. ವೈಫನ್ನು ಮಾತಾಡ್ಸೋದು ಬಿಟ್ಟು ವೈಫದು ವಾಟ್ಸಪ್ ಚಾಟ್ಸ್ ಹುಡುಕ್ತಾ ಇದೆಯಾ? ಅದೇನು ಮನುಷ್ಯನ? ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ, ಮಾತಾಡಿ ಬಾಯ್ ಬಿಟ್ಟು. ಎಲ್ಲಿ ತಲೆ ಮೇಲೆತ್ತು, ತಲೆ ಮೇಲೆತ್ತು, ತಲೆಪೈನೆತ್ತು. ಅಂತೂ ಯಾವುದು ಇಂಟ್ರೆಸ್ಟಿಂಗ್ ಕಂಟೆಂಟೇ ಕೊಡಲ್ಲ, ಕೂತ್ಕೊಂಡು ಏನೋ ಹುಡುಕ್ತವ್ರೆ. ಏನೋ ಹುಡುಕ್ತಾ ಇದೆಯಾ? ಹಲೋ, ನೋಡು, ಏನೋ ಹುಡುಕ್ತಾನೆ. ಗೋವಾ ಕರ್ಕೊಂಡು ಹೋಗ್ತೀಯಾ? ಕುಂದಾಪುರಕ್ಕೆ ಕರ್ಕೊಂಡು ಹೋಗ್ತೀಯಾ? ಗೋಕರ್ಣಕ್ಕೆ ಕರ್ಕೊಂಡು ಹೋಗ್ತೀಯಾ? ಇನ್ನೆಲ್ಲಿ ಕರ್ಕೊಂಡು ಹೋಗ್ತೀಯಾ? ಫ್ರೆಂಡ್ಸ್, ನೀವೇ ಸಜೆಸ್ಟ್ ಮಾಡಿ. ಬೆಂಗಳೂರಿಗೆ ಹತ್ತಿರ ಇರುವಂತಹ ಟೂರಿಸ್ಟ್ ಪ್ಲೇಸು ಒಂದು ಸಜೆಸ್ಟ್ ಮಾಡಿ. ಚೀಪ್ ಆ್ಯಂಡ್ ಬೆಸ್ಟಾಗಿ ಆಗ್ಬಿಡ್ಬೇಕು, ಜಾಸ್ತಿ ದುಡ್ಡು ಎಲ್ಲ ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ. ಓಕೆನಾ?
ಏನೊಂದು 5,000 ಬಜೆಟ್ ಸಾಕಾ ಹೋಗಿ ಬರೋಕ್ಕೆ? ಫ್ರೆಂಡ್ಸ್ ಸಜೆಸ್ಟ್ ಮಾಡಿ, ಒಂದು 5,000 ರೂಪಾಯಿ ಬಜೆಟಲ್ಲಿ ಟ್ರಿಪ್ಪಿಗೆ ಹೋಗಿ ಬಂದುಬಿಡ್ಬೇಕು. ಜಸ್ಟ್ 1 or 2 ಡೇಸ್ ಅಷ್ಟೇ. ಏನು ಹೇಳ್ತಪ್ಪು? ಏಯ್ ಮಾತಾಡಪ್ಪು. ಎಷ್ಟು ನಿನ್ನ ಬಜೆಟ್ ಎಷ್ಟು ಟ್ರಿಪ್ಪಿಗೆ ಹೋಗೋಕ್ಕೆ? ನಮ್ಮ ಬಜೆಟ್ 3,000ಕ್ಕೆ 2,000 ಆ್ಯಡ್ ಮಾಡಿದ್ರೆ 5,000 ರೂಪಾಯಿ. ಹ್ಞೂ 5,000ಕ್ಕೆ ಎಲ್ಲಿಗೆ ಹೋಗ್ಬೇಕು? ಎಲ್ಲಿ ಕರ್ಕೊಂಡೋಗ್ತೆ? 5,000ಕ್ಕೆ ಏನೇ ಬರುತ್ತೆ ಈ ಕಾಲದಲ್ಲಿ? ಮೈಸೂರಿಗೆ ಹೋಗಿ ಬರ್ಬೋದು. ಹಾಂ ಮೈಸೂರು ಬೇಡ, ನಾನು ಮೈಸೂರು ಭಾಳಷ್ಟು ಸತಿ ನೋಡಿದ್ದೀನಿ. ಬೇರೆ ನಂಜನಗೂಡು. ಹಾಂ ನಂಜನಗೂಡು ಎಲ್ಲಿರೋದು? ಮೈಸೂರು ಹತ್ರ, ಮೈಸೂರು ದಾಟಿ ಮುಂದಕ್ಕೆ. ನಂಜನಗೂಡು, HD ಕೋಟೆ, ಮೈಸೂರು, ಮಂಡ್ಯ ಇದೆಲ್ಲ ನಾನು ನೋಡಿದ್ದೀನಿ. ಬೇರೆ ಮಡಿಕೇರಿ ಅದು ನೋಡಿದ್ದೀನಿ. ಬೇರೆ ಹೊಸೂರು ಹೊಸೂರು ನೋಡಿದ್ದೀನಿ. ಬೇರೆ ಬೇರೆ ಬೇಗ ಬೇಗ ಹೇಳು. ಕೊಯಂಬತ್ತೂರು. ಹಾಂ ಕೊಯಂಬತ್ತೂರು ನಾನು ನೋಡಿಲ್ಲ. ಹೋಗೋಣ. ಏನು ನಾನು ಬುಕ್ ಮಾಡ್ಬೇಕಾ ನೀನು ಬುಕ್ ಮಾಡಬೇಕಾ? ನೀನೇ ಬುಕ್ ಮಾಡ್ಕೊಂಡು ಕರ್ಕೊಂಡು ಹೋಗಿ. ಹಸ್ಬೆಂಡ್ ಕರ್ಕೊಂಡು ಹೋಗ್ಬೇಕು, ಹೆಂಡ್ತಿ ಜೊತೆಲಿ ಹೋಗ್ಬೇಕು. ನಮ್ದೆಲ್ಲ ಉಲ್ಟಾ. ಹಾಂ ಉಲ್ಟಾ. ಏನು ಉಲ್ಟಾ? ಹೆಂಡತಿ ಬುಕ್ ಮಾಡೋದು, ಹಸ್ಬೆಂಡ್ ಜೊತೆಗೆ ಹೋಗೋದು. ನೋಡಿ ನೋಡಿ, ಯಾರಾದರೂ ಹಿಂಗೆ ಹೇಳ್ತಾರಾ? ನೀವೇ ನೋಡಿ. ಫ್ರೆಂಡ್ಸ್, ನನ್ನ ವಿಡಿಯೋ ನೋಡೋರು ಯಾರ್ಯಾರು ತೆಲುಗು ಮಾತಾಡೋರು, ಯಾರ್ಯಾರು ಕನ್ನಡ ಮಾತಾಡೋರು, ಯಾರ್ಯಾರು ಬೇರೆ ಭಾಷೆ ಮಾತಾಡೋರು ದಯವಿಟ್ಟು ತಿಳಿಸಿ. ನನಗೆ ಗೊತ್ತಾಗ್ತಾ ಇಲ್ಲ ಯಾವ ಭಾಷೆಯಲ್ಲಿ ವ್ಲಾಗ್ ಮಾಡಬೇಕು ಅಂತ ಹೇಳಿಬಿಟ್ಟು. ನೀವು ಹೆಂಗೆ ಹೇಳಿದ್ರೆ ನಾನು ಹಾಗೆ ವ್ಲಾಗ್ ಮಾಡ್ತೀನಿ. ಯಾವ ಭಾಷೆಯಲ್ಲಿ ಹೇಳಿದ್ರೆ, ಮೆಜಾರಿಟಿ ಯಾವ ಭಾಷೆಯಲ್ಲಿದ್ದರೆ ನಾನು ಅದೇ ಭಾಷೆಯಲ್ಲಿ ವ್ಲಾಗ್ಸ್ ಮಾಡ್ತೀನಿ. ಒಡಿಸಿ ಹಾಗೆ ಮಾಡೋಣ. ಕಮೆಂಟ್ ಮಾಡ್ತಿರಲ್ವಾ?